ಕಾರ್ಯಕ್ರಮಗಳ ಪ್ರಾಯೋಜಕರು ಅಲಂಕಾರ್ ಫರ್ನಿಚರ್ಸ್ ಮತ್ತು ಹೋಮ್ ಅಪ್ಲೈನ್ಸ್ ಸಿಂಧನೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಗಾಂಧಿನಗರ ಶ್ರೀನಿವಾಸ್ ಕ್ಯಾಂಪ್ ಗೊರೆಬಾಲ್ ಕ್ಯಾಂಪಿನಲ್ಲಿ ಅದ್ದೂರಿಯಾಗಿ ಶ್ರೀರಾಮನವಮಿ ಆಚರಣೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕುಟುಂಬ ರಾಜಕಾರಣಕ್ಕೆ ಸೀಮಿತವಾಗಿದ್ದು ಬಿಜೆಪಿ ಮಾತ್ರ ಸೈದ್ಧಾಂತಿಕ ತತ್ವದಡಿ ಕೆಲಸ ಮಾಡುತ್ತಿದೆ. ಕೊಲ್ಲ ಶೇಷಗಿರಿರಾವ್. ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 110ನೇ ಜಯಂತ್ಯೋತ್ಸವ ಆಚರಣೆ. ಸಕ್ಕರೆ ಕಾಯಿಲೆ ಸಂಪೂರ್ಣ ಗುಣಪಡಿಸುವ ವಿಶೇಷ ಆರೋಗ್ಯ ಶಿಬಿರ. ಡಾಕ್ಟರ್ ಮಹಂತೇಶ್ ಹಿರೇಮಠ್. ವಾರ್ತೆಗಳ ವಿವರ. ಸಿಂಧನೂರು ತಾಲೂಕಿನ ಗಾಂಧಿನಗರದಲ್ಲಿ ರಾಮಾಲಯ ದೇವಸ್ಥಾನದಲ್ಲಿ ಶ್ರೀರಾಮನವಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ದೇವಸ್ಥಾನದ ಶ್ರೀರಾಮ ಮೂರ್ತಿಗೆ ಅರ್ಚಕರಿಂದ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಅಭಿಷೇಕಗಳು ನಡೆದವು. ನಂತರ ತಾಲೂಕಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಕವಿತಾ ಶ್ರೀನಿವಾಸ್ ದಂಪತಿಗಳಿಂದ ಶ್ರೀರಾಮ ಕಲ್ಯಾಣೋತ್ಸವ ಅದ್ದೂರಿಯಾಗಿ ಜರುಗಿತು. ಶ್ರೀರಾಮನ ಜೊತೆಗೆ ಸೀತಾದೇವಿ ಉತ್ಸವ ಮೂರ್ತಿಗಳಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಪುರೋಹಿತ ಓತಾ ಸುಬ್ರಹ್ಮಣ್ಯಂ ಶಾಸ್ತ್ರಿ ಅವರ ಮಂತ್ರ ಘೋಷಗಳೊಂದಿಗೆ ವಿವಾಹ ಕಾರ್ಯಕ್ರಮದ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು. ಕಲ್ಯಾಣ ವೈಭೋಗಮೇ కళ్యాణ వైభోగమే శ్రీ సీతారాముల కళ్యాణమే మన మాంగళ్య ధారణ శుభ లగ్నమే. కళ్యాణ వైభోగమే శ్రీ సీతారాముల కళ్యాణమే మన మాంగళ్య ధారణ శుభ లగ్నమే. కళ్యాణ వైభోగమే మన ప్రేమ కుదిలేని ఆకాశము, మన ప్రేమ కుదిలేని ఆకాశము, ప్రతిరోజు పూర్ణిమా శ్రావణము. కళ్యాణ వైభోగమే శ్రీ సీతారాముల కళ్యాణమే మన మాంగళ్య ధారణ శుభ లగ్నమే. కళ్యాణ వైభోగమే. ಕಾರ್ಯಕ್ರಮದಲ್ಲಿ ಗಾಂಧಿನಗರ ಸೇರಿದಂತೆ ಪಕ್ಕದ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ಸೀತಾ ಶ್ರೀರಾಮ ಲಕ್ಷ್ಮಣರ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಜಿಲ್ಲಾ ಪಂಚಾಯತ್ ಸದಸ್ಯ ಅಮರಗೌಡ ವೀರ್ಪಾಪುರ್, ಬಿಜೆಪಿ ಮುಖಂಡ ಮಧುರಾಜ್, ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಮುಳ್ಳಪೂಡಿ ರಾಮರಾವ್, ಎಂ ವೆಂಕಟೇಶ್ವರರಾವ್, ನಂದಿನ ವೆಂಕಟೇಶ್ವರರಾವ್, ಗೋರಪಾಟಿ ಸೀತಾರಾಮ್, ಎಂ ಸುರೇಶ್, ಮುಳ್ಳಪೂಡಿ ಭುಜಂಗರಾವ್, ಮುಳ್ಳಪೂಡಿ ಇಂದ್ರಯ್ಯ, ಕೆ ಗಣಪತಿ, ಕೆ ಶ್ರೀನಿವಾಸ್ ಸೇರಿದಂತೆ ಅನೇಕ ಗ್ರಾಮದ ಭಕ್ತರು ಭಾಗವಹಿಸಿದ್ದರು.
మురిపాల ముత్యాలే తలంబ్రాలుగా మరుల మరుమల్ల విరిమాలగా మురిపాల ముత్యాలే తలంబ్రాలుగా హృదయాల నాదాలే వీణాలుగా, హృదయాల నాదాలే వీణాలుగా, మన అంతరంగాలే వేదికగా కళ్యాణ వైభోగమే వలచాము నిలిచాము ఒక దీక్షగా, మనసైన మనసొకటే సాక్షిగా వలచాము నిలిచాము ఒక దీక్షగా మనసైన మనసొకటే సాక్షిగా గెలిచాము కలిచాము దివి వెచ్చగా, గెలిచాము కలిశాము దివి వెచ్చగా కలకాలముందాము నులి వెచ్చగా. ತಾಲೂಕಿನ ಶ್ರೀನಿವಾಸ್ ಕ್ಯಾಂಪ್ನಲ್ಲಿ ಹಾಗೂ ಗೊರೆಬಾಳ್ ಕ್ಯಾಂಪಿನಲ್ಲಿ ಶ್ರೀರಾಮನವಮಿಯನ್ನು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ರಾಮ ಮಂದಿರದ ಅರ್ಚಕ ಸತ್ಯನಾರಾಯಣ ಶಾಸ್ತ್ರಿ ಮಾತನಾಡಿ, ಪ್ರತಿ ವರ್ಷಕ್ಕೊಮ್ಮೆ ಶ್ರೀರಾಮನ ಪೂಜೆಯನ್ನು ಅದ್ದೂರಿಯಾಗಿ ಮಾಡುತ್ತೇವೆ. ಶ್ರೀರಾಮನು ನಮ್ಮೆಲ್ಲರನ್ನು ಚೆನ್ನಾಗಿಟ್ಟಿದ್ದಾನೆ. ಮನುಕುಲದ ಒಳಿತಿಗಾಗಿ ಕಲ್ಯಾಣೋತ್ಸವ ಮಾಡುತ್ತಿದ್ದೇವೆ. ಸೀತಾರಾಮನ ಕಲ್ಯಾಣ ಮಾಡುವುದರಿಂದ ಪ್ರತಿಯೊಂದು ಕುಟುಂಬಕ್ಕೂ ಕಲ್ಯಾಣ ಪ್ರಾಪ್ತಿಯಾಗುತ್ತದೆ. ಕಲಿಯುಗದಲ್ಲಿ ನಂಬಿದಂಥ ಭಕ್ತರಿಗೆ ತಪ್ಪದೇ ಶ್ರೀರಾಮನು ವರ ನೀಡಿದ್ದಾನೆ. ಈ ರಾಮನವಮಿಯಂದು ರಾಮನ ಕಲ್ಯಾಣ ಮತ್ತು ರಾವಣನ ಸಂಹಾರವಾಗಿದ್ದು ಹಾಗೂ ರಾಮಚಂದ್ರನ ಪಟ್ಟಾಭಿಷೇಕವಾದದ್ದು ಅಂದಿನಿಂದ ಇಂದಿನವರೆಗೆ ಶ್ರೀರಾಮನ ನವಮಿಯನ್ನು ಆಚರಿಸುತ್ತಾ ಬಂದಿದೆ. ಶ್ರೀರಾಮನ ಕಲ್ಯಾಣದಲ್ಲಿ ಸರ್ವ ಸದ್ಭಕ್ತರು ಪಾಲ್ಗೊಳ್ಳಬೇಕೆಂದರು. ಸೀತಾ ಲಕ್ಷ್ಮಣ ಹನುಮತ್ ಸಮೇತವಾಗಿ ರಾಮಚಂದ್ರ ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ 2010ನೇ ಇಸ್ವಿಯಲ್ಲಿ ನಡೆದು ಬಹಳ ವಿಜೃಂಭಣೆಯಿಂದ ನಡೆದಿರ್ತಕ್ಕಂಥ ಈ ಒಂದು ಪ್ರತಿಷ್ಠಾಪನಾ ಕಾರ್ಯ ಆದ ನಂತರ ಪ್ರತಿ ವರ್ಷವೂ ಕೂಡ ತಪ್ಪದಂತೆ ಪದ್ಧತಿಯ ಪ್ರಕಾರವಾಗಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ. ಗ್ರಾಮ ಪ್ರಜೆಗಳೆಲ್ಲರೂ ಕೂಡ ಸದ್ಭಕ್ತಿಯಿಂದ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರಿಂದಾಗಿ ಸಕಾಲದಲ್ಲಿ ಮಳೆ ಬೆಳೆ ಉಂಟಾಗಿ ಜನರೆಲ್ಲರಿಗೂ ಕೂಡ ಜನಕ್ಕೂ ಜಾನುವಾರುಗಳಿಗೂ ಕೂಡ ಯಾವುದೇ ವಿಪತ್ತು ಬಾರದಂತೆ ಆ ಶ್ರೀರಾಮಚಂದ್ರ ಸ್ವಾಮಿ ನೋಡ್ಕೊಂಡು ಬರ್ತಾ ಇದ್ದಾನೆ ಅಂತ ಒಂದು ನಂಬಿಕೆಯಿಂದ ಈ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿ ವರ್ಷವೂ ಕೂಡ ಪದ್ಧತಿಯ ಪ್ರಕಾರವಾಗಿ ವಾರ್ಷಿಕೋತ್ಸವದ ಜೊತೆಗೆ ಲೋಕ ಕಲ್ಯಾಣಾರ್ಥವಾಗಿ ವಿಶ್ವ ಕಲ್ಯಾಣಾರ್ಥವಾಗಿ ಮನುಕುಲದ ಒಳಿತಿಗಾಗಿ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸೀತಾರಾಮನ ಒಂದು ಕಲ್ಯಾಣವನ್ನು ಮಾಡುವುದರಿಂದ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಕಲ್ಯಾಣ ಉಂಟಾಗ್ತದೆ, ಪ್ರತಿಯೊಂದು ವ್ಯಕ್ತಿಗೂ ಕೂಡ ಒಳ್ಳೆಯದಾಗ್ತದೆ ಅಂತ ಒಂದು ಭಾವನೆಯಿಂದ, ಭಕ್ತಿ ಭಾವನೆಯಿಂದ ಕಲಿಯುಗದಲ್ಲಿ ನಂಬಿದಂಥ ಭಕ್ತರಿಗೆ ತಪ್ಪದೇ ವರವನ್ನು ಕೊಡ್ತಕ್ಕಂಥ ಶ್ರೀರಾಮಚಂದ್ರ ಸ್ವಾಮಿಯಾಗಿದ್ದಾನೆ. ಈ ಒಂದು ದಶಾವತಾರದಲ್ಲಿ ವಿಶೇಷವಾದ ಅವತಾರವಾಗಿರ್ತಕ್ಕಂಥ ಶ್ರೀರಾಮನ ಅವತಾರ. ಈ ಕಾರ್ಯಕ್ರಮದಲ್ಲಿ ಶ್ರೀರಾಮ ದೇವಾಲಯದ ಕಮಿಟಿ ಅಧ್ಯಕ್ಷ ಸಿಎಚ್ ರಾಮಸೋಮೇಶ್ವರರಾವ್, ಸದಸ್ಯರಾದ ಟಿ ಸತ್ಯನಾರಾಯಣ, ಎನ್ ಪಾಪಾರಾವ್, ಸಿಎಚ್ ಸತ್ಯನಾರಾಯಣ, ಜಿ ಪಾಂಡುರಂಗ, ಕೆ ಕೋಟೇಶ್ವರರಾವ್, ಟಿ ನಾಗೇಶ್ವರರಾವ್ ಸೇರಿದಂತೆ ಸರ್ವ ಸದ್ಭಕ್ತರು ಪಾಲ್ಗೊಂಡಿದ್ದರು. ಕಲ್ಯಾಣ ವೈಭೋಗಮೇ కళ్యాణ వైభోగమే శ్రీ సీతారాముల కళ్యాణమే మన మాంగళ్య ధారణ శుభ లగ్నమే కళ్యాణ వైభోగమే శ్రీ సీతారాముల కళ్యాణమే మన మాంగళ్య ధారణ శుభ లగ్నమే కళ్యాణ వైభోగమే
మన ప్రేమ కుదిలేని ఆకాశము ప్రతిరోజు పూర్ణిమ శ్రావణము కళ్యాణ వైభోగమే శ్రీ సీతారాముల కళ్యాణమే మన మాంగళ్య ధారణ శుభలగ్నమే కళ్యాణ వైభోగమే హలో, పంతులు గారు అక్షంతలు పువ్వులు ఇస్తారు. మీ జేబులో ఉన్న డబ్బులు తీసి పట్టుకుని నింపేయండి. అందరూ లేచి నింపేయండి ఒకసారి. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕುಟುಂಬ ರಾಜಕಾರಣಕ್ಕೆ ಸೀಮಿತವಾಗಿದ್ದು ಬಿಜೆಪಿ ಮಾತ್ರ ಸೈದ್ಧಾಂತಿಕ ತತ್ವದಡಿ ಕೆಲಸ ಮಾಡುತ್ತಿದೆ ಎಂದು ಪ್ರಾದೇಶಿಕ ರೈಲ್ವೆ ಬಳಕೆದಾರರ ಸಲಹಾ ಸಮಿತಿ ಸದಸ್ಯ ಕೊಲ್ಲ ಶೇಷಗಿರಿರಾವ್ ಹೇಳಿದರು. ಅವರು ನಗರದ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷರ ನಿವಾಸದಲ್ಲಿ ಬಿಜೆಪಿ ಸಂಸ್ಥಾಪನಾ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದರೂ ಇನ್ನು ಅವರ ಸಹೋದರ ಚಾಕ್ಲೇಟ್ ವ್ಯಾಪಾರ ಮಾಡುತ್ತಿದ್ದಾರೆ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಉತ್ತರ ಪ್ರದೇಶದಲ್ಲಿ ಸನ್ಯಾಸಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಕುಟುಂಬ ರಾಜಕಾರಣ ಕೊನೆಗಾಣಿಸುವ ಕಾಲ ಬಂದಿದೆ ಎಂದರು. ಕಾಂಗ್ರೆಸ್ನ ದುರಾಡಳಿತದಿಂದಾಗಿ ದೇಶ ಅಭಿವೃದ್ಧಿ ಕಾಣಲಿಲ್ಲ. ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಇಡೀ ವಿಶ್ವ ಭಾರತದೆಡೆ ನೋಡುವಂತೆ ಯೋಜನೆಗಳನ್ನು ರೂಪಿಸಿದ್ದಾರೆ. ಅಬ್ದುಲ್ ಕಲಾಂ ಅವರು ಕನಸು ಕಂಡಂತೆ 2020ರ ವೇಳೆಗೆ ಭಾರತ ವಿಶ್ವದ ದೊಡ್ಡಣ್ಣವಾಗಲಿದೆ. ದಲಿತರನ್ನು ಉದ್ಧಾರ ಮಾಡದೆ ಕಾಂಗ್ರೆಸ್ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ಳುತ್ತಿದೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅನ್ನು ಸೋಲಿಸಿದ ಪಕ್ಷ ಕಾಂಗ್ರೆಸ್. ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಅಂಬೇಡ್ಕರ್ ವಾಸವಿದ್ದ 5 ಸ್ಥಳಗಳನ್ನು ಸ್ಮಾರಕಗಳಾಗಿ ಮಾಡುತ್ತಿದೆ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ನ ದುರಾಡಳಿತಕ್ಕೆ ಜನತೆ ಬೇಸತ್ತಿದ್ದಾರೆ. ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ನಮ್ಮ ಗುರಿಯಾಗಿದೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸಿಂಧನೂರು ಸೇರಿದಂತೆ ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆಲ್ಲಿಸಲು ಕಾರ್ಯಕರ್ತರು ಶ್ರಮಿಸಬೇಕಾಗಿದೆ ಎಂದರು. ಹಾಗಾಗಿ ಇವತ್ತು ಒಂದು ಭಾರತ ಇವತ್ತು ದೊಡ್ಡಣ್ಣ ಆಗಂತ ಒಂದು, ಯಾಕಂದ್ರೆ ನಮ್ಮ ಅಬ್ದುಲ್ ಕಲಾಂ ಅವರು ಮಾಜಿ ರಾಷ್ಟ್ರಪತಿಗಳು ಹೇಳಿದ್ರು ಹಿಂದಕ್ಕೆ 2020 ವಿಷನ್ ಅಂತ ಅವರು ಒಂದು ಆಲೋಚನೆಯನ್ನು ಮಾಡಿ ದೇಶಕ್ಕೆ ಕೊಟ್ಟರು. ಅದು ನೆನಸಾಗುತ್ತೋ ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಅವರೊಂದು ವಿಜ್ಞಾನಿ, ಅವತ್ತು ಕೊಟ್ಟಂತ ಅವರು ಮುಂದಿನ ಆಲೋಚನೆ ಇವತ್ತು ಕಾರ್ಯರೂಪಕ್ಕೆ ಬಂದಿದೆ. ಹಾಗಾಗಿ ಈಗ 2020 ವಿಷನ್ ಎಂಬುದು ಏನು ಅಬ್ದುಲ್ ಕಲಾಂ ಅವರು ಕೊಟ್ಟರು, ಆ ದಿಶೆಯಲ್ಲಿ ಇವತ್ತು ನಮ್ಮ ದೇಶ ನಡೀತಿದೆ. ನರೇಂದ್ರ ಮೋದಿ ಅವರು ಯಾವ ಥರ ರಾಜ್ಯಭಾರನ ಓಡ್ತಾ ಇದ್ದಾರೆ. ಮೊನ್ನೆ ಆದಂಥ 325 ಉತ್ತರ ಪ್ರದೇಶನಲ್ಲಿ ನಮ್ಮ ಪಕ್ಷ ಅಭೂತವಾದ ವಿಜಯವನ್ನು ಸಾಧಿಸಿತು. ಆದರೆ ಅಲ್ಲಿ ಮುಖ್ಯಮಂತ್ರಿನ ಎಲ್ಲರೂ ಹೇಳ್ತಿದ್ರು, ರಾಜನಾಥ್ ಸಿಂಗ್ನ ಮಾಡ್ತಾರ, ಸುಷ್ಮಾ ಸ್ವರಾಜ್ ಅವರು ಮಾಡ್ತಾರ, ಅವ್ರು ಮಾಡ್ತಾರ, ಇವ್ರು ಮಾಡ್ತಾರ ಅಂತ ಹೇಳಿ. ಆದರೆ ಮೋದಿಜಿಯವರು ಒಂದು ಯೋಚನೆ ಮಾಡಿದ್ದು, ಒಬ್ಬ ಯೋಗಿನ, ಒಬ್ಬ ಸನ್ಯಾಸಿನ ಆ ರಾಜ್ಯದ ಮುಖ್ಯಮಂತ್ರಿ ಆಗಿ ಮಾಡಿದರು. ಯಾಕಂದರೆ ಇವತ್ತು ಭ್ರಷ್ಟಾಚಾರ ಮುಕ್ತವಾದಂಥ ದೇಶ ರಾಜ್ಯ ಆಗಬೇಕಾಗಿತ್ತಪ್ಪ ಅಂದರೆ ಆ ಥರದ್ದು ನಿರ್ಧಾರಗಳು ಆಗಬೇಕಂತೇಳಿ ಮೋದಿಜಿಯವರು ಯೋಚನೆ ಮಾಡಿ ಇವತ್ತು ಅಂಥ ನಿರ್ಧಾರ ತಗೊಂಡಿದ್ದಾರೆ. ಅಂತಹ ನಿರ್ಧಾರಗಳು ಮುಂದೆ ಸಹಿತ ದೇಶದಲ್ಲಿ ಅನೇಕ ಬರಲೇಬೇಕು, ಬರ್ತಾವೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕಾಧ್ಯಕ್ಷ ಅಮ್ರೇಗೌಡ ವಿರುಪಾಪುರ್ ಮಾತನಾಡಿ, ಪಕ್ಷದ ಆದೇಶದ ಹಿನ್ನೆಲೆಯಲ್ಲಿ ಎಲ್ಲ ಮಂಡಲ ಅಧ್ಯಕ್ಷರ ಹಾಗೂ ಪ್ರಮುಖರ ಮನೆಗಳ ಮೇಲೆ ಪಕ್ಷದ ಧ್ವಜಾರೋಹಣ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅನೇಕ ಜನಪರ ಯೋಜನೆಗಳನ್ನು ರಾಜ್ಯದ ಜನತೆಗೆ ನೀಡಲಾಗಿತ್ತು. ತುಂಗಭದ್ರಾ ಎಡದಂಡೆ ನಾಲೆಯನ್ನು ಆಧುನೀಕರಣ ಮಾಡುವ ಮೂಲಕ ರೈತರ ನೆರವಿಗೆ ಧಾವಿಸಿತ್ತು. ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದ್ದರೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲು ಸಾಧ್ಯವಾಗಿಲ್ಲ. ಕಾಂಗ್ರೆಸ್ಗೆ ರೈತರ ಮೇಲೆ ಕಾಳಜಿ ಇಲ್ಲ. ಕೂಡಲೇ ಸಾಲ ಮನ್ನಾ ಮಾಡಬೇಕೆಂದು ಆಗ್ರಹಿಸಿದರು. ಕಂಡರೂ ಸಹಿತ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಎಲ್ಲರೂ ಕೂಡ ಇವತ್ತು ವಿಧಾನಸಭೆಯ ಹೊರಗಡೆ ಎಲ್ಲರೂ ರೈತರ ಸಾಲ ಮನ್ನಾ ಮಾಡಬೇಕಂತ ಮನವಿ ಮಾಡಿದರೂ ಸಹಿತ ಯಾವುದೇ ಒಂದು ಕೊಂಕ ಮಾತುಗಳನ್ನು ಆಡುವುದರ ಮುಖಾಂತರ ಮುಖ್ಯಮಂತ್ರಿಗಳು ಇಲ್ಲ ಕೇಂದ್ರ ಸರ್ಕಾರ ಅರ್ಥ ಮಾಡಲಿ, ನಾನು ಮಾಡ್ತೀನಿ, ಮೊದಲು ನೀವು ಮಾಡ್ರಿ. ಇವತ್ತು ಉತ್ತರ ಪ್ರದೇಶದಲ್ಲಿ ಇವತ್ತು ಹೊಸದಾಗಿ ಆಯ್ಕೆಯಾದಂಥ ಸರ್ಕಾರ ನಿನ್ನೆ ಪ್ರತಿಯೊಬ್ಬ ರೈತ ಕುಟುಂಬಕ್ಕೆ 1 ಲಕ್ಷ ರೂಪಾಯಿಯನ್ನು ಮನ್ನಾ ಮಾಡುವಂಥ ಸುಮಾರು 36,000 ಕೋಟಿ ಇವತ್ತು ಮನ್ನಾ ಮಾಡಿ
ಇವತ್ತು ಆ ಉತ್ತರ ಪ್ರದೇಶದಲ್ಲಿ ಆಗ್ತಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಆಗೋದಿಲ್ಲ ಅಂತ ನಾವು ನೀವೆಲ್ಲರೂ ಸೇರಿ ಇವತ್ತು ಸನ್ಮಾನ ಮುಖ್ಯಮಂತ್ರಿಗಳಿಗೆ ಕೇಳಬೇಕಾಗಿದೆ. ಮೊದಲು ನೀವು ಮಾಡ್ರಿ, ನಿಮ್ಮ ಬಜೆಟ್ನ ಮುಖಾಂತರ ಘೋಷಣೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಇನ್ನೂ ಅವಕಾಶ ಇದೆ. ಇವತ್ತು ರೈತರು ಇವತ್ತು 3 ವರ್ಷದ ಸತತ ಬರಗಾಲದಿಂದ ಇವತ್ತು ತತ್ತರಿಸುವಂಥ ಒಂದು ಸಂದರ್ಭದಲ್ಲಿ ಇವತ್ತು ರೈತರಿಗೆ ನಾವು ಇವತ್ತು 65-70% ರೈತರಿದ್ದೀವಿ ನಮ್ಮ ಕರ್ನಾಟಕದಲ್ಲಿ. ಇಂಥ ಒಂದು ರೈತರಿಗೆ ನೀವು ರೈತರ ಸಾಲ ಮನ್ನಾ ಮಾಡದಿದ್ರೆ ಯಾರಿಗೆ ಮಾಡಲಿಕ್ಕೆ ನೀವು ಒಳ್ಳೆಯ ಸೌಕರ್ಯವನ್ನು ಕೊಡಲಿಕ್ಕೆ ಸಿದ್ಧರಿದ್ದೀರಿ? ಕಾರ್ಯಕ್ರಮದಲ್ಲಿ ನಗರ ಘಟಕದ ಅಧ್ಯಕ್ಷ ಆಡಿವೆಪ್ಪ, ರಾಜ್ಯ ಪರಿಷತ್ ಸದಸ್ಯ ದೇವೇಂದ್ರಪ್ಪ ಯಾಪಲ್ಪರ್ವಿ, ತಾಲೂಕಾ ವಿಸ್ತಾರಕ ನಿರಂಜನ್ ವರ್ಮಾ, ಜಿಲ್ಲಾ ಉಪಾಧ್ಯಕ್ಷ ಮಧ್ವರಾಜ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಮಮತಾ ಹಿರೇಮಠ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಾಣೇಶ್ ದೇಶಪಾಂಡೆ, ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಶರಣಿಗೌಡ ಪೊಲೀಸ್ ಪಾಟೀಲ್, ರಘು ಬಾಂಡ್ಗೆ, ಶೈಲಜಾ ಷಡಕ್ಷರಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ತಾಲೂಕಾ ಆಡಳಿತದಿಂದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 110ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ನಗರಸಭಾಧ್ಯಕ್ಷೆ ಮಂಜುಳಾ ಪಾಟೀಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಬಾಬು ಜಗಜೀವನ್ ರಾಮ್ ಅವರು ಜಿಲ್ಲಾ ಮಟ್ಟದಲ್ಲಿ ರ್ಯಾಂಕ್ ಬಂದಾಗ ಸ್ಕಾಲರ್ಶಿಪ್ ಅನ್ನು ತಿರಸ್ಕರಿಸಿದರು. ಯಾಕೆಂದರೆ ನಮಗೆ ಎಲ್ಲವೂ ಸಾಮಾನ್ಯವಾಗಿಯೇ ಮೆರಿಟ್ ತೆಗೆದುಕೊಳ್ಳುತ್ತೇನೆ ಎಂಬ ಸ್ವಾಭಿಮಾನದ ಸಂಕೇತದ ಬಾಬು ಜಗಜೀವನ್ ರಾಮ್ ರವರು ನಡೆದುಕೊಂಡಿದ್ದರು. ಅವರ ಜೀವನ ನಾವೆಲ್ಲರೂ ಅಳವಡಿಸಿಕೊಂಡು ಮೇಲ್ವರ್ಗಕ್ಕೆ ಬರಬೇಕೆಂದರು. ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಅವರ ಜೀವನವನ್ನು ವಿಶೇಷ ಉಪನ್ಯಾಸಕರು ತಹಸೀಲ್ದಾರರು ತಿಳಿಸಿದರು. ಅವರು ಜಿಲ್ಲಾ ಮಟ್ಟದಲ್ಲಿ 10ನೇ ಕ್ಲಾಸ್ ಇರುವಾಗ ರ್ಯಾಂಕ್ ಬಂದಾಗ ಅವರು ಒಂದು ಸ್ಕಾಲರ್ಶಿಪ್ಪನ್ನು ತಿರಸ್ಕರಿಸಿದರು. ಯಾಕಂದರೆ ನಮಗೆ ಎಲ್ಲ ಜನರಲ್ ಆಗಿಯೇ ನಾನು ಮೆರಿಟ್ ತೊಗೊಳ್ತೀನಿ ಅನ್ನೋ ಸ್ವಾಭಿಮಾನದ ಸಂಕೇತವಾಗಿ ಅವರು ಜಗಜೀವನ್ ರಾವ್ ನಡೆದುಕೊಂಡಿದ್ದರು. ಅವರ ಜೀವನವನ್ನು ನಾವೆಲ್ಲರೂ ಅಳವಡಿಸ್ಕೊಂಡು ಮೇಲ್ವರ್ಗಕ್ಕೆ ಎಲ್ಲರೂ ಬರಬೇಕು ಅಂತ ಆಶಿಸ್ತಾ, ದಲಿತ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಡಾಕ್ಟರ್ ಹುಸೇನಪ್ಪ ಅಮರಪುರ್ ಮಾತನಾಡಿ, ಜಗಜೀವನ್ ರಾಮ್ ರವರು 10ನೇ ತರಗತಿ ಓದುವಂತ ಸಂದರ್ಭದಲ್ಲಿ ಜಾತಿ ವ್ಯವಸ್ಥೆಯ ವಿರುದ್ಧ ತಿರುಗಿ ಬಿದ್ದಿದ್ದರು. ಅವರು ಶಿಕ್ಷಕರ ಮಾರ್ಗದರ್ಶನದಂತೆ ಶಾಲೆಗೆ ಪ್ರಥಮ ಬಂದಿದ್ದರು. ಪ್ರಥಮ ಬಂದಿರುವ ಸಂದರ್ಭದಲ್ಲಿ ಅಲ್ಲಿನ ಆಡಳಿತ ಮಂಡಳಿ ಗುರುಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಬೇಕು, ಅಸ್ಪೃಶ್ಯ ವಿದ್ಯಾರ್ಥಿ ಹೇಗೆ ಪ್ರಥಮ ಬಂದ ಅಂತೇಳಿ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದರಂತೆ. ಜಗಜೀವನ್ ರಾಮ್ ನಮ್ಮ ಶಾಲೆಗೆ ಅಷ್ಟೇ ಪ್ರಥಮ ಬಂದಿಲ್ಲ, ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ನಿಮಗೆ ಧೈರ್ಯವಿದ್ದರೆ ಈ ಜಿಲ್ಲೆಯ ಎಲ್ಲ ಮುಖ್ಯ ಗುರುಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂದು ಸವಾಲನ್ನು ಹಾಕುವ ಮುಖಾಂತರ ಜಗಜೀವನ್ ರಾಮ್ ರವರ ಶಿಕ್ಷಣಕ್ಕೆ ಪ್ರೇರಕ ಶಕ್ತಿಯಾಗಿ ಶಿಕ್ಷಕರು ನಿಂತಿದ್ದರು ಎಂದರು. ಈ ಒಂದು ಮುಖ್ಯವಾಗಿ ಅವರು 10ನೇ ತರಗತಿ ಓದುವಂಥ ಸಂದರ್ಭದಲ್ಲಿ ಇಡೀ ಜಾತಿ ವ್ಯವಸ್ಥೆಯ ವಿರುದ್ಧ ತಿರುಗಿ ಬಿಡುವಂಥ ಒಂದು ವ್ಯವಸ್ಥೆಯನ್ನು ಅವರು ಹಮ್ಮಿಕೊಂಡಿದ್ದರು. ಅಷ್ಟೇ ಅಲ್ಲದೆ ಅವರು ಆ ಒಂದು ಮುಖ್ಯ ಗುರುಗಳ ಮಾರ್ಗದರ್ಶನದಂತೆ ನಮ್ಮ ಶಾಲೆಗೆ ಪ್ರಥಮ ಬಂದಿದ್ದರು. ಪ್ರಥಮ ಬಂದಿರುವಂಥ ಸಂದರ್ಭದಲ್ಲಿ ಅಲ್ಲಿನ ಆಡಳಿತ ಮಂಡಳಿಯವರು ಗುರುಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು, ಅಸ್ಪೃಶ್ಯ ವಿದ್ಯಾರ್ಥಿ ಯಾವ ರೀತಿಯಾಗಿ ಪ್ರಥಮ ಬಂದ ಅಂತೇಳಿ ಇದಕ್ಕೆ ಕಾರಣ ಕೊಡಬೇಕಂತೇಳಿ ಶಿಕ್ಷಕರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಆಗ ಮುಖ್ಯ ಗುರುಗಳು ಪ್ರಸ್ತಾಪ ಮಾಡ್ತಾರೆ. ಬಾಬು ಜಗಜೀವನ್ ರಾಮ್ ಅವರು ಕೇವಲ ಈ ನಮ್ಮ ಶಾಲೆಗಷ್ಟೇ ಪ್ರಥಮ ಬಂದಿಲ್ಲ, ಇಡೀ ಜಿಲ್ಲೆಗೆ ಅವರು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ನಿಮ್ಮ ಹತ್ರ ತಾಕತ್ತಿದ್ದರೆ ಈ ಒಂದು ಜಿಲ್ಲೆಯ ಎಲ್ಲ ಮುಖ್ಯ ಗುರುಗಳ ಮೇಲೆ ಕ್ರಮ ತೆಗೆದುಕೊಳ್ಳ್ರಿ ಅನ್ನುವಂಥ ಒಂದು ಸವಾಲನ್ನು ಹಾಕುವುದರ ಮುಖಾಂತರ ಅವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಶಿಕ್ಷಣಕ್ಕೆ ಪ್ರೇರಕ ಶಕ್ತಿಯಾಗಿ ಕೂಡ ನಿಂತಿರುವ. ಈ ಕಾರ್ಯಕ್ರಮದಲ್ಲಿ ತಾಲೂಕಾ ದಂಡಾಧಿಕಾರಿ ತಹಸೀಲ್ದಾರ್ ಶಂಕರಪ್ಪ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ ಶರಣೇಗೌಡ, ಸ್ಥಾಯಿ ಸಮಿತಿ ಅಧ್ಯಕ್ಷ ನಬೀಸಾಬ್, ದಲಿತ ಮುಖಂಡ ಎಚ್ಎನ್ ಬಡಿಗೇರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಕ್ಕರೆ ಕಾಯಿಲೆ ಸಂಪೂರ್ಣ ಗುಣಪಡಿಸುವ ವಿಶೇಷ ಆರೋಗ್ಯ ಶಿಬಿರ ಹಾಗೂ ವಿಶ್ವ ಆರೋಗ್ಯ ದಿನಾಚರಣೆ ಇದೇ ಏಪ್ರಿಲ್ 7ರಂದು ನಗರದ ವಿನಯ್ ರೆಸಿಡೆನ್ಸಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಐಎನ್ಒ ಕರ್ನಾಟಕ ಪ್ರತಿನಿಧಿ ಡಾಕ್ಟರ್ ಮಹಂತೇಶ್ ಹಿರೇಮಠ್ ತಿಳಿಸಿದ್ದಾರೆ. ಅವರು ಈ ಕುರಿತು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇಂಟರ್ ನ್ಯಾಷನಲ್ ನ್ಯಾಚುರೋಪತಿ ಅಗ್ರಿನೇಷನ್ ಹಾಗೂ ಇಂಡೋ ವಿಯೆಟ್ನಾಂ ಮೆಡಿಕಲ್ ಬೋರ್ಡ್ ಜಂಟಿಯಾಗಿ ವಿಶ್ವ ಆರೋಗ್ಯ ದಿನ ಹಮ್ಮಿಕೊಳ್ಳಲಾಗಿದೆ. ಈ ದಿನಾಚರಣೆಯಲ್ಲಿ 72 ಗಂಟೆಗಳಲ್ಲಿ ಡಯಾಬಿಟಿಸ್ ಟೈಪ್ 1,
ಟೈಪ್ 2 ಸಂಪೂರ್ಣ ಗುಣಪಡಿಸುವ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಲಿದೆ ಎಂದು ತಿಳಿಸಿದರು. ಅಧಿಕೃತ ಪಾಸ್ ಹೊಂದಿರುವವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರವೇಶವಿದೆ. ಆಸಕ್ತರು ಮುಂಚಿತವಾಗಿ ಪಾಸ್ ಪಡೆದುಕೊಳ್ಳಲು ತಿಳಿಸಿದರು. ಭಾರತದಾದ್ಯಂತ 100 ಕಾರ್ಯಕ್ರಮ ಏಕಕಾಲಕ್ಕೆ ನೆರವೇರಲಿದೆ ಎಂದು ಸಿಂಧನೂರಿನಲ್ಲಿ ಮಧ್ಯಾಹ್ನ 3 ಗಂಟೆಗೆ ಜರುಗಲಿದೆ ಎಂದರು. ವಿಶ್ವ ಆರೋಗ್ಯ ದಿನ, ವರ್ಲ್ಡ್ ಹೆಲ್ತ್ ಡೇ ಸೆಲೆಬ್ರೇಷನ್ ಇದೆ. ಆ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಟೈಪ್ 1 ಆ್ಯಂಡ್ ಟೈಪ್ 2 ಕ್ಯೂರ್ಸ್ ಇನ್ 72 ಅವರ್ಸ್ ಅಂತ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡ್ತಾ ಇದ್ದೀವಿ ಇಡೀ ಕರ್ನಾಟಕಕ್ಕೆ. ಕಾರ್ಯಕ್ರಮದಲ್ಲಿ ದೇಶದ ಸುಮಾರು 100 ಸ್ಥಳಗಳಲ್ಲಿ ಕಾರ್ಯಕ್ರಮ ಲಾಂಚ್ ಆಗ್ತಾ ಇದೆ. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಒಂದೇ ಒಂದು ಪ್ಲೇಸ್ನಲ್ಲಿ ಲಾಂಚ್ ಆಗ್ತಾ ಇದೆ, ಅದು ಸಿಂಧನೂರಿನಲ್ಲಿ. ಇದು ಸ್ಟೇಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ನಿಮ್ಮೆಲ್ಲರ ಸಹಕಾರವನ್ನು ನಾನು ಬಯಸ್ತೇನೆ. ನೀವೆಲ್ಲರೂ ಕೂಡ ಬಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡೋದ್ರ ಜೊತೆಗೆ ಸಹಕಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನನ್ನ ಜೊತೆ ಈಗಾಗಲೇ ಸಾಯಿ ರಾಮಕೃಷ್ಣ ಅವರು, ಓಂ ಮಠ ಮೊಗಲ್ಸ್ನ ಮುಖ್ಯಸ್ಥರಾದಂಥ ರಾಜೇಶ್ ನಹಾರ್ ಅವರು, ಅದೇ ರೀತಿ ತಿಮ್ಮಾರೆಡ್ಡಿ ಉಡಾ ಅವರು, ಸ್ವರಾಜ್ ಟ್ರ್ಯಾಕ್ಟರ್ಸ್ನ ಪ್ರತಿನಿಧಿ ಮೈಬೂಬ್ ಅವರು ಇದ್ದಾರೆ, ಜೊತೆಗೆ ನಾಗರೆಡ್ಡಿ ಅವರು ಇದ್ದಾರೆ, ಜೊತೆಗೆ ಇನ್ನಿತರ ಸ್ನೇಹಿತರು ಎಲ್ಲರೂ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು 7ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವಿನಯ್ ರೆಸಿಡೆನ್ಸಿಯ ಬ್ಲೂ ಬೆಲ್ AC ಹಾಲಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ತಾವು ದಯವಿಟ್ಟು ಮತ್ತೊಂದು ಸಾರಿ ತಮಗೆ ಈ ಕುರಿತಂತೆ ಇಡೀ ಕಾರ್ಯಕ್ರಮ 3 ದಿನ ಡಯಾಬಿಟಿಕ್ಸ್ 3 ದಿನದಲ್ಲಿ ಸಂಪೂರ್ಣ ಸಕ್ಕರೆ ಕಾಯಿಲೆಯಿಂದ ವಿಮುಕ್ತಗೊಳಿಸುವಂಥ ಒಂದು ವಿಶಿಷ್ಟವಾದಂಥ ಒಂದು ಪ್ರೋಗ್ರಾಮ್ ಅದು. ಡಾಕ್ಟರ್ ಕೆ ಸುರೇಶ್ ಕುಮಾರ್ ವಿಜಯವಾಡ ಮಾತನಾಡಿ, ಸಕ್ಕರೆ ಕಾಯಿಲೆ ಎನ್ನುವುದು ನಿಜಕ್ಕೂ ಕಾಯಿಲೆಯಲ್ಲ, ಅದೊಂದು ದೇಹದ ಸಮತೋಲನ. ಜೊತೆಗೆ ಈ ಕಾಯಿಲೆ ದೈಹಿಕ ಬಾಧೆಯಿಂದ ಮಾನಸಿಕ ಬಾಧೆಗೆ ಹೆಚ್ಚು ಜನ ಒಳಗಾಗಿದ್ದಾರೆ. ಮನೋದೈಹಿಕ ಕಾಯಿಲೆಯಾದ ಡಯಾಬಿಟಿಸ್ ಸಂಪೂರ್ಣ ಗುಣಪಡಿಸುವ ವಿಧಾನ ಕಂಡುಕೊಳ್ಳಲಾಗಿದೆ. 3 ದಿನಗಳ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ಸಂಪೂರ್ಣ ಆರೋಗ್ಯ ಹಾಗೂ ಆಹಾರ ನಿಯಮದ ಮಾಹಿತಿಯೊಂದಿಗೆ ಅವರು ಆರೋಗ್ಯ ಜೀವನ ನಡೆಸಲು ತರಬೇತಿ ನೀಡಲಾಗುವುದು. ರಾಜ್ಯದ ಮೊದಲ ಡಯಾಬಿಟಿಸ್ ಕ್ಯಾಂಪ್ ಮಾಹಿತಿಯನ್ನು 7ರಂದು ವಿಶ್ವ ಆರೋಗ್ಯ ದಿನಾಚರಣೆ ಪ್ರಕಟಿಸಲಾಗುವುದು. ಸಕ್ಕರೆ ಕಾಯಿಲೆ ಜೊತೆಗೆ ಬಿಪಿ ಮತ್ತಿತರ ಸಮಸ್ಯೆಗಳಿಂದ ಬಾಧೆಗೊಳಗಾದವರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಪೂರ್ಣ ರೋಗ ಮುಕ್ತ ಮತ್ತು ಆರೋಗ್ಯ ಜೀವನ ಪಡೆದುಕೊಳ್ಳಬಹುದಾಗಿದೆ. 3 ದಿನಗಳ ಶಿಬಿರದಲ್ಲಿ ಮಹಿಳೆಯರು ಹಾಗೂ ಪುರುಷರಿಗೆ ಊಟ ವಸತಿ ಕಲ್ಪಿಸಿಕೊಡಲಾಗುವುದು. ದೇಶದ ವಿವಿಧ ಭಾಗಗಳ ತಜ್ಞ ವೈದ್ಯರಿಂದ ಶಿಬಿರ ಏರ್ಪಡಿಸಲಾಗುವುದು. ವಿವಿಧ ಕಲಾವಿದರಿಂದ ಮನೋರಂಜನಾ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಈ ಶಿಬಿರದ ಲಾಭ ಪಡೆಯಬೇಕೆಂದು ಮನವಿ ಮಾಡಿದರು. ಮೆಡಿಕಲ್ ಬೋರ್ಡ್ 2 ಸಂಯುಕ್ತ ಕಾರ್ಯಕ್ರಮ ಇದು ಮೊದಲನೇ ಬಾರಿ ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಸುಮಾರು ಮೋರ್ ದ್ಯಾನ್ 100 ಸಿಟಿಯಲ್ಲಿ 7ನೇ ತಾರೀಕು ವರ್ಲ್ಡ್ ಹೆಲ್ತ್ ಡೇ ದಿವಸ ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಡಯಾಬಿಟೀಸ್ ರೇಡಿಯೋ ಕೂಡ ಇಂಡಿಯಾದಲ್ಲಿ ಮೊದಲನೇ ಬಾರಿಗೆ ಇಂಡಿಯಾದಲ್ಲಿ ಅದು ಕೂಡ ಲಾಂಚ್ ಆಗ್ತಾ ಇದೆ ಅದೇ ದಿವಸ. ಕೇವಲ ರೇಡಿಯೋದಲ್ಲಿ ಡಯಾಬಿಟೀಸ್ ಸಂಬಂಧಪಟ್ಟ ವಿಷಯಗಳು ಮಾತ್ರ ಮಾಡಲಿಕ್ಕೆ, ಅದರಲ್ಲಿ ಆ್ಯಂಕರ್ ಆಗಿ ಡಾಕ್ಟರ್ ವಿಶ್ವರೂಪ್ ರಾಯ್ ಚೌಧರಿ, ಇವರು ಪ್ರಪಂಚ ಡಯಾಬಿಟೀಸ್ ಎಕ್ಸ್ಪರ್ಟ್, ಪ್ರಪಂಚದಲ್ಲಿ ಡಯಾಬಿಟೀಸ್ ಎಕ್ಸ್ಪರ್ಟ್ ಇವರ ಆಧ್ವರ್ಯದಲ್ಲಿ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವರು ಇಂಡಿಯಾದಲ್ಲಿ 100 ಸಿಟಿಯಲ್ಲಿ ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಆನ್ಲೈನ್ ಆಗಿ. ಇದರ ಉದ್ದೇಶ ಆ ಒಂದು ಪರ್ಟಿಕ್ಯುಲರ್ 7ನೇ ತಾರೀಕು ವಿಶ್ವ ಆರೋಗ್ಯ ದಿವಸದ ಆ ಒಂದು ದಿವಸದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅವತ್ತಿನ ದಿವಸ ಟೈಪ್ 1 ಡಯಾಬಿಟೀಸು, ಟೈಪ್ 2 ಡಯಾಬಿಟೀಸು, ಅಂದರೆ 2 ಥರದ ಡಯಾಬಿಟೀಸ್ಗಳು 72 ತಾಸಿನಲ್ಲಿ ಸಂಪೂರ್ಣ ಗುಣಮುಖ ಮಾಡುವಂಥ ಒಂದು ಕಾರ್ಯಕ್ರಮದ ಪೂರ್ವಭಾವಿ ವಿಚಾರಣೆಯಿಂದ ನಾಳೆ 7ನೇ ತಾರೀಕು 3 ಗಂಟೆಗೆ ವಿನಯ್ ರೆಸಿಡೆನ್ಸಿ AC ಹಾಲ್ನಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕಮ್ಮವಾರಿ ಸಂಘದ ಮುಖಂಡ ಸಾಯಿ ರಾಮಕೃಷ್ಣ, ರಾಜೇಂದ್ರ ಕುಮಾರ್ ನಹಾರ್, ತಿಮ್ಮಾರೆಡ್ಡಿ ಹುಡಾವ್, ಮೆಹಬೂಬ್ ಸ್ವರಾಜ್ ಸೇರಿದಂತೆ ಇತರರು ಇದ್ದರು. ವಿದ್ಯಾರ್ಥಿಗಳು ಬೇಸಿಗೆ ರಜೆಯಲ್ಲಿ ನೃತ್ಯ, ಸಂಗೀತ, ಅಭಿನಯ, ಚಿತ್ರಕಲೆ ಮುಂತಾದವುಗಳನ್ನು ಆಸಕ್ತಿಯಿಂದ ಕಲಿಯುವುದರ ಮೂಲಕ ಪ್ರತಿಭಾವಂತರಾಗಬೇಕು. ರಜಾ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಡಗೋಳ್ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕಿ ಜಯಲಕ್ಷ್ಮಿ ಜಿ ಹೇಳಿದರು.
ಅವರು ತಾಲೂಕಿನ ನಿಡಗೋಡ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸಮುದಾಯ ದತ್ತ ಶಾಲೆ ಕಾರ್ಯಕ್ರಮದಲ್ಲಿ ವೀಕ್ಷಕರಾಗಿ ಭಾಗವಹಿಸಿ ಶಾಲೆಯ ವಿವಿಧ ದಾಖಲೆಗಳನ್ನು ಪರಿಶೀಲಿಸಿ ಮಾರ್ಗದರ್ಶನ ನೀಡಿದರು. ನಿಡಗೋಡ್ ಸರ್ಕಾರಿ ಪ್ರೌಢಶಾಲೆಯ ಮುಖಗುರು ಬೀರಪ್ಪ ಶಂಭೋಜಿ ನೋಡಲ್ ಅಧಿಕಾರಿಯಾಗಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಿ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಶಿಕ್ಷಕರು ಮುಂದಾಗಬೇಕೆಂದರು. ಮುಖ್ಯ ಗುರು ಕಿಶನ್ ರಾವ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಶಿಕ್ಷಕರಾದ ರಾಘವೇಂದ್ರ, ಗಿರಿಜಾ ಉಪಸ್ಥಿತರಿದ್ದರು. ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿತರಣೆಯಲ್ಲಿ ನಿರ್ಲಕ್ಷ್ಯ ತಾಳಿದ ಸಿಂಧನೂರು ತಾಲೂಕಿನ ಉಪ ಖಜಾನೆ ಅಧಿಕಾರಿ ಅಮರೇಗೌಡ ಇವರನ್ನು ಸೇವೆಯಿಂದ ತಕ್ಷಣ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ದಲಿತ ರಕ್ಷಣಾ ವೇದಿಕೆಯಿಂದ ಮನವಿ ಸಲ್ಲಿಸಲಾಯಿತು. ದಲಿತ ಸಂಘದ ಅಧ್ಯಕ್ಷ ಹನುಮಂತ ಅಂಚನಾಳ್ ಕ್ಯಾಂಪ್ ಅವರು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಅಮರೇಗೌಡ ಒಬ್ಬ ಅದಕ್ಷ ಅಧಿಕಾರಿ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾದ ಸಮಯಕ್ಕೆ ಆಯಾ ಶಾಲೆಗಳಿಗೆ ತಲುಪಿಸದೆ ವಿಳಂಬ ಮಾಡಿರುತ್ತಾರೆ. ಅಂದು ಅವರು 7:30 ಖಜಾನೆ ಕಚೇರಿಯಲ್ಲಿ ಹಾಜರಾಗಬೇಕಿತ್ತು. ಇವರು 8:30 ಆದರೂ ಕೂಡ ಕಚೇರಿಗೆ ಬರದೆ ಅನಧಿಕೃತ ಗೈರಾಗಿದ್ದರು. ಪರೀಕ್ಷಾ ಮಂಡಳಿಯವರು ಮತ್ತು ತಹಸೀಲ್ದಾರರವರು ಖಜಾನೆ ಕಚೇರಿಗೆ ಹೋದಾಗ ವಿಷಯ ತಿಳಿದು ಗಾಬರಿಗೊಂಡಿರುತ್ತಾರೆ. ಅಮರೇಗೌಡರಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿದರೂ ಸಂಪರ್ಕಕ್ಕೆ ಬಂದಿರುವುದಿಲ್ಲ. ಇಂತಹ ನಿರ್ಲಕ್ಷ್ಯ ಅಧಿಕಾರಿಯನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಮನವಿ ಮಾಡಿದರು. ಸಿಂಧನೂರು ತಾಲೂಕಿನ ಉಪ ಖಜಾನೆ ಅಧಿಕಾರಿಯಾಗಿರುವ ಶ್ರೀ ಅಮರೇಗೌಡ ಇವರು ಸರಿಯಾಗಿ ಕರ್ತವ್ಯ ನಿರ್ವಹಿಸುವಲ್ಲಿ ವಿಫಲವಾಗಿದ್ದಾರೆ. ಮೊನ್ನೆ ದಿನಾಂಕ 3/4/2017 ನಡೆಯಬೇಕಿದ್ದ SSLC ಪರೀಕ್ಷೆಯಲ್ಲಿ ಸಮಯಕ್ಕೆ ಸರಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ವಿತರಣೆ ಮಾಡಿಲ್ಲ. ಅನಧಿಕೃತವಾಗಿ ಗೈರಾಜರಾಗಿ ಇನ್ನೂ ಕೆಲವೇ ನಿಮಿಷಗಳು ಹೊತ್ತು ತಡವಾಗಿ ಬಂದಿದ್ದರೆ ಇವತ್ತು ಇಡೀ ರಾಜ್ಯನೇ ಇವತ್ತು ಸಿಂಧನೂರು ಕಡೆ ಮುಖ ಮಾಡಿ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಇವತ್ತು ಸಿಂಧನೂರು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯತ್ತು ಹಾಳಾಗುತ್ತಿತ್ತು. ಇಂಥ ಪರೀಕ್ಷೆ ಎಂಬ ಒಂದು ವಿಷಯ ಗಂಭೀರವಾಗಿರ್ತಕ್ಕಂಥ ಒಂದು ವಿಷಯವಾಗಿದ್ದರೂ ಕೂಡ ಅವರು ಕರ್ತವ್ಯಕ್ಕೆ ಗೈರಾಜರಾಗಿ ಇದೇ ರೀತಿ ತನ್ನ ಒಂದು ಉಡಾಳತನವನ್ನು ಪ್ರದರ್ಶನ ಮಾಡುತ್ತಾ ಒಂದು ಕರ್ತವ್ಯಕ್ಕೆ ಲೋಪವೆಸಗುತ್ತಿದ್ದು, ಆ ಪರೀಕ್ಷೆ ಸಮಯದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ಮುಟ್ಟಿಸಲು ವಿಫಲವಾಗಿದ್ದಾನೆ. ತಕ್ಷಣ ಎಚ್ಚೆತ್ತುಕೊಂಡಿರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮುಂಜಾಗ್ರತೆಯನ್ನು ವಹಿಸಿ ಅವರ ಮನೆಯ ಬೀಗವನ್ನು ಒಡೆದು ಅವರ ಮನೆಯಲ್ಲಿಟ್ಟುಕೊಂಡಿರ್ತಕ್ಕಂಥ ಬೀಗವನ್ನು ತಂದು ಆ ಟ್ರೆಜರಿ ಓಪನ್ ಮಾಡಿ ಎಲ್ಲ ಮಕ್ಕಳಿಗೆ ಕ್ವಶನ್ ಪೇಪರನ್ನು ವಿತರಣೆ ಮಾಡಿದ್ದಾರೆ. ಇದು ಒಂದು ಗಂಭೀರ ಒಂದು ಪ್ರಕರಣವಾಗಿದ್ದು, ನಾನು ಏನಾದರೂ ಕೇಳಿದರೆ ಅವರಿಗೆ ನಾನು ರಾಜಕೀಯ ವ್ಯಕ್ತಿಗಳು ನನಗೆ ಬೇಕಾಗಿದ್ದಾರೆ ಅಂತ ಹೇಳ್ತಾ ನಾನು ರಾಜಕೀಯ ಪ್ರಭಾವಿದೆ, ನಾನು ಯಾರೇನು ಮಾಡಿಕೊಳ್ಳಲಾಗೋದಿಲ್ಲ ಅಂತೇಳಿ ಬೇಜವಾಬ್ದಾರಿತನದಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಾ ಒಂದು ಉತ್ತಮವಾದಂಥ ಒಂದು ಇಲಾಖೆಯನ್ನು ಹಾಳು ಮಾಡುತ್ತಿದ್ದು, ಈ ಒಂದು ಪರೀಕ್ಷೆ ಸಮಯದಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾದ ಸಮಯಕ್ಕೆ ನೀಡಿಲ್ಲ. ಮತ್ತು ಇನ್ನೇನೆಂದರೆ ಇವರು ಖಜಾನೆಯನ್ನು ಭಾಳ ದುರಹಂಕಾರದಿಂದ ಭ್ರಷ್ಟಾಚಾರದಲ್ಲಿ ತೊಡಗಿ ದಿನನಿತ್ಯ ಕೂಡ ಸರಿಯಾಗಿ ಖಜಾನೆ ಕಾರ್ಯನಿರ್ವಹಿಸುವುದಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡಿರ್ತಕ್ಕಂಥ ಇಂಥ ಅಧಿಕಾರಿನ ತಕ್ಷಣ ಅಮಾನತು ಮಾಡಬೇಕು. ದಲಿತ ಮುಖಂಡ ಗಂಗಾಧರ್ ಮಾತನಾಡಿದರು. ನಮ್ಮ ಗಂಡ ಪರಸಪ್ಪ ಇವರು ಆದೇಶ ಪತ್ರ ಬಂದಿದೆ. ಇದು ನಾವು ಹಣ ಕೇಳೋಕೆ ಹೋದಪ್ಪ ಅಂದ್ರೆ ಆರ್ಡರ್ ಕಾರ್ಡ್ ಬರೆದೋಗಿ ಆಗಿ ಅಂತ ಪೋಸ್ಟ್ಮನ್ಗಳು ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವೇನಾದರೂ ಎಚ್ಚೆತ್ತುಕೊಳ್ಳೋಕೆ ಅವ್ರು ಹೋದರೆ ಅವರು ಖಜಾನೆ ಬಂತಂದ್ರೆ ಅವ್ರು ನಮಗೆ ರೆಸ್ಪೆಕ್ಟ್ ಇಲ್ಲದೆ ಇದನ್ನು ಹರಿದೋಗಿರಿ ಹಾಗೆ ಹೀಗೆ ಅಂತೆಲ್ಲ ಕಸನ ಬರ್ತಾರೆ ಸರ್. ಈ ಸಂದರ್ಭದಲ್ಲಿ ಶರಣಪ್ಪ ಹಂಚಿನಾಳ್, ಬಸವರಾಜ್ ಗಜ್ಜರ್, ಶಿವರಾಜ್ ಹಸಂಕಲ್, ಬುಡ್ಡಪ್ಪ ಹಂಚಿನಾಳ್, ಲಿಂಗರಾಜ್ ಕುಂಜಳ್ಳಿ, ಟಿ ಹುಸೇನಪ್ಪ, ನಿರುಪಾದಿ ಸಾಸಲಮರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಾಂಧಿನಗರ ಶ್ರೀನಿವಾಸ್ ಕ್ಯಾಂಪ್, ಗೊರೆಬಾಲ್ ಕ್ಯಾಂಪಿನಲ್ಲಿ ಅದ್ದೂರಿಯಾಗಿ ಶ್ರೀರಾಮನವಮಿ ಆಚರಣೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕುಟುಂಬ ರಾಜಕಾರಣಕ್ಕೆ ಸೀಮಿತವಾಗಿದ್ದು, ಬಿಜೆಪಿ ಮಾತ್ರ ಸೈದ್ಧಾಂತಿಕ ತತ್ವದಡಿ ಕೆಲಸ ಮಾಡುತ್ತಿದೆ. ಕೊಲ್ಲ ಶೇಷಗಿರಿರಾವ್. ತಾಲೂಕಾಡಳಿತದಿಂದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 110ನೇ ಜಯಂತ್ಯೋತ್ಸವ ಆಚರಣೆ. ಸಕ್ಕರೆ ಕಾಯಿಲೆ ಸಂಪೂರ್ಣ ಗುಣಪಡಿಸುವ ವಿಶೇಷ ಆರೋಗ್ಯ ಶಿಬಿರ ಡಾಕ್ಟರ್ ಮಹಂತೇಶ್ ಹಿರೇಮಠ್.
ಇವತ್ತಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.